बच्चों, आज हम नया पाठ गिल्लू इसे सीखेंगे। गिल्लू पाठ की लेखिका है महादेवी वर्मा। इस पाठ को प्रारंभ करने से पहले आपसे एक विनती है कि आप इस चैनल को सब्सक्राइब कीजिए और वीडियो शेयर कीजिए, जिससे आने वाली मेरी सभी वीडियो को आप देख सकेंगे और सीख सकेंगे। ಮಕ್ಕಳೇ, ಇಂದು ಹೊಸ ಪಾಠ ಗಿಲ್ಲು ಕಲಿಯೋಣ। ಈ ಪಾಠದ ಲೇಖಕಿ ಮಹಾದೇವಿ ವರ್ಮಾ। ಪಾಠ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ। ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಮತ್ತು ಕಲಿಯಬಹುದು। ಈಗ ನಾವು ಪಾಠ ಪ್ರಾರಂಭ ಮಾಡೋಣ। ಗಿಲ್ಲು। ಅಚಾನಕ್ ಏಕ್ ದಿನ್ सवेरे कमरे से बरामदे में आकर मैंने देखा दो कौवे एक गमले के चारों ओर चोंचों से छू अव्वल जैसा खेल खेल रहे हैं। ये काकभुशुंडी भी विचित्र पक्षी है, एक साथ समादरित, अनादरित, अति सम्मानित, अति अवमानित। ಅಚಾನಕ್ ಅಚಾನಕ್ ಮೀನ್ಸ್ ಇದ್ದಕ್ಕಿದ್ದ ಹಾಗೆ, ಸಡನ್ನಾಗಿ. ಅಚಾನಕ್ ಏಕ್ ದಿನ್ ಒಂದು ದಿನ, ಒನ್ ಡೇ. ಸಬೇರೆ ಬೆಳಗ್ಗೆ, ಮಾರ್ನಿಂಗ್. ಕಮ್ರೆ ಸೆ ಬರಾಮದೆ ಮೇ ಆಕರ್, ಲೇಖಕಿ ಕಮ್ರಾ ಅಂದರೆ ಕೊಠಡಿ, ಕೊಠಡಿಯಿಂದ, ಬರಾಮದೆ ಅಂದರೆ ನಡುಮನೆ, ನಡುಮನೆಗೆ, ಆಕರ್ ಬಂದು. ಮೈನೆ ದೇಖಾ, ಮೈನೆ ಅಂದರೆ ಯಾರಿಲ್ಲಿ? ಲೇಖಿಕ. ಲೇಖಿಕಾನೆ ದೇಖಾ ದೋ ಕವ್ಯೆ, ಎರಡು ಕವ್ಯೆ ಅಂದರೆ ಕಾಗೆಗಳು. ಏಕ್ ಗಮ್ಲೇಕೆ, ಗಮ್ಲ ಅಂದರೆ ಹೂವಿನ ಕುಂಡ, ಹೂವಿನ ಕುಂಡದ. ಚಾರೋ ಓರ್ ನಾಲ್ಕು ಸುತ್ತ. ಚೋಂಚೋನ್ಸೆ, ಚೋಂಚ್ ಮೀನ್ಸ್ ಕೊಕ್ಕು, ಕೊಕ್ಕುಗಳಿಂದ. ಛೂ ಆ ಅಂದರೆ ಟಚ್ ಅಂತ. ಛೂ ಅವ್ವಲ್, ಅವ್ವಲ್ ಅಂದರೆ ಫಸ್ಟ್, ಛೂ ಅಂದರೆ ಟಚ್, ಫಸ್ಟ್ ಟಚ್. ಜೈಸಾ ಅಂತಹ. ಖೇಲ್ ಖೇಲ್ ರಹಿ ಹೇ, ಆಟ ಆಡ್ತಾ ಇದ್ವು. ಅಚಾನಕ್ ಸಡನ್ಲಿ, ಒನ್ ಡೇ. ಸಬೇರೆ ಮಾರ್ನಿಂಗ್. ಕಮ್ರೆ ಸೆ ಫ್ರಮ್ ದ ರೂಮ್. ಬರಾಮದೆ ಮೇ, ಬರಾಮದ ಮೀನ್ಸ್ ಇನ್ ದ ಹಾಲ್. ಆಕರ್ ಶಿ ಕೇಮ್. ಮೈನೆ ದೇಖಾ, ಮೈನೆ ಮೀನ್ಸ್ ಹುಯರ್ ರೈಟ್ರೆಸ್. ಶಿ ಸಾ ದೋ ಕವ್ಯೆ, ಟೂ ಕ್ರೋಸ್. ಏಕ್ ಗಮ್ಲೆ के, गमला मीन्स फ्लावर पॉट. एक गमले के चारों ओर, on the four sides. चोंचों से, चोंच मीन्स beaks, from their beaks. छुआ touch, छू अव्वल, अव्वल मीन्स first touch. जैसा खेल खेल रही हैं, a type of game they were playing. who crows. ये काकभुशुंडी भी विचित्र पक्षी है। काकभुशुंडी, काकभुशुंडी मीन्स here crow. In Sanskrit they call crow as ಕಾಕಭುಶುಂಡಿ. ಸಂಸ್ಕೃತದಲ್ಲಿ ಕಾಗೆಗೆ ಕಾಕಭುಶುಂಡಿ ಅಂತ ಕರೀತಾರೆ. ಏ ಕಾಕಭುಶುಂಡಿ ಭೀ, ಈ ಕಾಗೆಗಳು, ಭೀ ಸಹ, ವಿಚಿತ್ರ ಪಕ್ಷಿ ಹೇ, ವಿಚಿತ್ರ ಪಕ್ಷಿಗಳು. ದಿಸ್ ಕ್ರೋಸ್ ಆರ್ ಆಲ್ಸೋ, ವಿಚಿತ್ರ ಮೀನ್ಸ್ ಪೆಕ್ಯುಲಿಯರ್, ಪಕ್ಷಿ ಹೇ ಬರ್ಡ್ಸ್. ಏಕ್ ಸಾಥ್ ಒಟ್ಟಿಗೆ, ಅಟ್ ಒನ್ಸ್, ಸಮಾದರಿತ್, ಎಲ್ಲ ಕಾಗೆಗಳಿಗೆ ಒಳ್ಳೆ ಆದರ ಸಿಗುತ್ತೆ. ಸಮ್ಟೈಮ್ಸ್ ಅಟ್ ಒನ್ಸ್, ಆಲ್ ದ ಕ್ರೋಸ್ ದೇ ಗೆಟ್. ಆದರ್ ಮೀನ್ಸ್ ರೆಸ್ಪೆಕ್ಟ್. ಅನಾದರಿತ್, ಅನಾದರಿತ್ ಮೀನ್ಸ್ ಅವಮಾನ. ಸಮ್ಟೈಮ್ಸ್ ದೇ ಆರ್ ನೆಗ್ಲೆಕ್ಟೆಡ್. ಅತಿ ಸಮ್ಮಾನಿತ್, ಅತಿ ಮೀನ್ಸ್ ಟೂ ಮಚ್, ತೀರಾ. ಸಮ್ಮಾನಿತ್, ಸಮ್ಮಾನ ಮಾಡ್ತಾರೆ. ಒಂದೊಂದು ಸಲ ಕಾಗೆಗಳಿಗೆ ಅತಿಯಾಗಿ ಸಮ್ಮಾನ ಮಾಡ್ತಾರೆ. ಅತಿ ಅವಮಾನಿತ್, ಒಂದೊಂದು ಸರಿ ಕಾಗೆಗಳಿಗೆ ಅತಿಯಾಗಿ ಅವಮಾನ ಮಾಡ್ತಾರೆ. ಸಮ್ಟೈಮ್ಸ್ ದೇ ವಿಲ್ ಬಿ ನೆಗ್ಲೆಕ್ಟೆಡ್ ಟೂ ಮಚ್, ಸಮ್ಟೈಮ್ಸ್ ದೇ ವಿಲ್ ಬಿ ಇನ್ಸಲ್ಟೆಡ್ ಟೂ ಮಚ್. हमारे बेचारे पुरखे ना गरुड़ के रूप में आ सकते हैं, ना मयूर के रूप में, ना हंस के रूप में. हमारे पुरखे, ನಮ್ಮ ಬೇಚಾರೆ, ಬೇಚಾರೆ ಅಂದರೆ ಬಡಪಾಯಿ. ಪುರ್ಖೆ, ಪುರ್ಖೆ ಅಂದರೆ ಹಿರಿಯರು. ನಮ್ಮ ಬೇಚಾರೆ ಪೂರ್ ಫೆಲೋ, ಪುರ್ಖೆ ಮೀನ್ಸ್ ಎಲ್ಡರ್ಸ್. ನಾ ಗರುಡ್ಗೆ ರೂಪ ಮೇ ಆ ಸಕ್ತೆ ಹೇ, ಸತ್ತ ನಂತರ ಅವರು ನಮ್ಮಿಂದ ಏನಾದರೂ ಪಡೆಯುವುದಕ್ಕೆ ಗರುಡನ ರೂಪದಲ್ಲೂ ಅವರಿಗೆ ಬರೋಕ್ಕೂ ಸಾಧ್ಯ ಇಲ್ಲ.
ನಾ ಮಯೂರ್ಗೆ, ಮಯೂರ್ ಅಂದರೆ ನವಿಲು, ನವಿಲಿನ ರೂಪದಲ್ಲೂ ಅವ್ರಿಗೆ ಬರೋಕ್ಕಾಗಲ್ಲ. ನಾ ಹಂಸದ ರೂಪದಲ್ಲೂ ಅವ್ರಿಗೆ ಬರೋಕ್ಕಾಗಲ್ಲ. ಅವರ್ poor pharaoh elders, neither they can come in the form of Garud means eagle, nor in the form of Mayur, Mayur means peacock, nor in the form of Hams, Hams means swan. उन्हें पितर पक्ष मीन्स पितृपक्ष, डेथ एनिवर्सरी. हमसे नम्मिंद फ्रॉम अस कुछ पाने के लिए, टू गेट समथिंग, कुछ ಅಂದರೆ ಏನಾದರೂ ನಮ್ಮಿಂದ ಪಾನೆ ಕೆ ಲಿಯೆ ಪಡೆಯುವುದಕ್ಕೆ, ಕಾಕ್ ಬನ್ಕರ್ ಹಿ ಕಾಗೆಗಳಾಗಿಯೇ, ಇನ್ ದ ಫಾರಮ್ ಆಫ್ ಕ್ರೋಸ್ ಓನ್ಲಿ ದೇ ಹ್ಯಾವ್ ಟು ಕಮ್, ಅವತೀರ್ಣ ಹೋನ ಪಡ್ತಾ ಹೇ, ಅವ್ರಿಗೆ ಕಾಗೆಗಳ ರೂಪದಲ್ಲಿಯೇ ಅವತಾರ ಪಡೆದು ಬರಬೇಕಾಗುತ್ತೆ. ಇತನಾ ಹಿ ನಹಿ, ಇಷ್ಟೇ ಅಲ್ಲ, ನಾಟ್ ಓನ್ಲಿ ದಿಸ್ ಮಚ್, ಹಮಾರೆ ದೂರಸ್ತ್ ಅಂದರೆ ದೂರ ಇರುವ, ದೋಸ್ ಹೂ ಆರ್ ಲಿವಿಂಗ್ ಫಾರ್ ಫ್ರಮ್ ಅಸ್, ಪ್ರಿಯಜನ ಅಂದರೆ ನಮ್ಮ ನೆಂಟರು, ನಮಗಿಷ್ಟವಾದವರು, ಪ್ರಿಯಜನರು. ಕಭಿ ಅಪ್ನೆ ಆನೆ ಕಾ, ಅವರು ಬರುವ, ಮಧುರ್ ಸಂದೇಶ್, ಅವರು ಬರುವ ಮಧುರ ಸಂದೇಶವನ್ನು, ದ ಸ್ವೀಟ್ ಮೆಸೇಜ್ ಆಫ್ ದೇರ್ ಅರೈವಲ್, ಇನ್ಕೆ ಕರ್ಕಶ್ ಸ್ವರ್ಮೆ, ಕರ್ಕಶ್ ಅಂದರೆ ಹಾರ್ಶ್, ಕಠೋರ, ಕರ್ಕಶ ಸ್ವರದಲ್ಲಿಯೇ ದೇನ ಪಡ್ತಾ ಹೇ ಕೊಡಬೇಕಾಗುತ್ತೆ. ದೂಸರಿ ಓರ್, ಇನ್ನೊಂದು ಸೈಡ್, ಅನದರ್ ಸೈಡ್, ಹಮ್ ಕೌವಾ ಅವ್ರ ಕಾವ್ ಕಾವ್ ಕರ್ನೇಕೋ, ಕಾಗೆ ಮತ್ತು ಆ ಕಾಗೆಯ ಕಾವ್ ಕಾವ್ ಅನ್ನುವ ಶಬ್ದವನ್ನು ಅವಮಾನತಾಕೆ ಅರ್ಥಮಿ ಹಿ ಪ್ರಯುಕ್ತ ಕರ್ತೆ ಹೇ, ಕಾಗೆ ನೋಡಿದ್ರೆ ಬೈಕೊಳ್ತೀವಿ, ಆ ಕಾಗೆಯ ಕಾವ್ ಕಾವ್ ಶಬ್ದ ಕೇಳಿದ್ರೇ ನಮಗಿಷ್ಟ ಆಗಲ್ಲ, ಹೀಗೆ ಅವುಗಳಿಗೆ ಅವಮಾನವನ್ನು ಮಾಡ್ತೀವಿ. ಸಮಯ ಬಂದಾಗ ಮಾತ್ರ ಅವುಗಳನ್ನು ಗೌರವಿಸ್ತೀವಿ, ಸನ್ಮಾನ ಮಾಡ್ತೀವಿ. ಆದರೆ ಮಿಕ್ಕಿದ ಎಲ್ಲ ಟೈಮಲ್ಲಿ ನಾವು ಕಾಗೆಗಳು ಅಂತಂದರೆ ಬಹಳ ತಿರಸ್ಕಾರ ಮಾಡ್ತೀವಿ, ಹೌದಲ್ವಾ? ನೆಕ್ಸ್ಟ್, ಮೇರೆ ಕಾಕಪುರಾಣಕ್ಕೆ ವಿವೇಚನ್ ಮೇ, ಇಲ್ಲಿ ಲೇಖಕಿ ಕಾಗೆಯ ಪುರಾಣ ಅಂದರೆ ಕಾಗೆಯ ಕತೆ, ಕಾಗೆಯ ಕಥೆಯನ್ನು ವಿವೇಚನ್ ಅಂದರೆ ತಿಳಿಸುವುದರಲ್ಲಿಯೇ, by explaining the Kakapuran means crow story, Vivechan means explanation. अचानक बाधा आ पड़ी, अचानक means suddenly, अचानक बाधा means अड़चने, obstacle, interruption. बाधा आ पड़ी क्योंकि गमले और दीवार की ಸಂಧಿ ಮೇ, ಗಮಲ ಅಂತಂದರೆ ಏನು ಹೇಳಿದೆ? ಫ್ಲವರ್ ಪಾಟ್, ಹೂವಿನ ಕುಂಡ ಮತ್ತು ದೀವಾರ್ಗೆ ಸಂಧಿ ಮೇ, ದೀವಾರ್ ಅಂದರೆ ಏನು ಹೇಳಿದೆ? ಗೋಡೆಯ ಸಂಧಿಯಲ್ಲಿ, ಇನ್ ಬಿಟ್ವೀನ್ ಫ್ಲವರ್ ಪಾಟ್ ಆ್ಯಂಡ್ ವಾಲ್, ಸಂಧಿ ಮೇ छिपे ಅಡಗಿದ, ಹಿಡನ್, ಏಕ್ ಛೋಟೆ ಸೆ ಜೀವ್ ಪರ್, ಒಂದು ಚಿಕ್ಕ ಜೀವಿಯ ಮೇಲೆ, ಒಂದು ಚಿಕ್ಕ ಪ್ರಾಣಿಯ ಮೇಲೆ ಮೇರಿ ದೃಷ್ಟಿ ಪಡ್ಗಯಿ, ಲೇಖಕಿಯ ದೃಷ್ಟಿ ಬಿತ್ತು. ಶಿ ಸಾ ಎ ಸ್ಮಾಲ್ ಅನಿಮಲ್. ನಿಕಟ್ ಜಾಕರ್ ದೇಖಾ, ನಿಕಟ್ ಮೀನ್ಸ್ ನಿಯರ್, ಹತ್ತಿರ ಜಾಕರ್ ದೇಖಾ ಹೋಗಿ ನೋಡ್ತಾಳೆ. ಗಿಲಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ ಹೇ, ಹತ್ತಿರ ಹೋಗಿ ನೋಡಿದಾಗ ಏನು ಕಾಣಿಸ್ತು? ಗಿಲಹರಿ ಮೀನ್ಸ್ ಸ್ಕ್ವಿರಲ್, ಅಳಿಲಿನ ಒಂದು ಚಿಕ್ಕ ಮರಿ ಬಿದ್ದಿತ್ತು. ಜೋ ಸಂಭವತ, ಅದು ಬಹುಶಃ ಘೋಂಸ್ಲೆ ಸೆ, ಘೋಂಸ್ಲಾ ಮೀನ್ಸ್ ಗೂಡು, ನೆಸ್ಟ್, ಘೋಂಸ್ಲೆ ಸೆ ಗಿರ್ ಪಡಾ ಹೇ, ಗೂಡಿನಿಂದ ಬಿದ್ದಿರಬಹುದು. ಔರ್ ಅಬ್ ಕೌವೆ ಜಿಸ್ಕೋ ಸುಲಭ ಆಹಾರ ಖೋಜ್ ರಹಿ ಹೇ, ಈಗ ಕಾಗೆಗಳು ಜಿಸ್ಮೆ ಅದರಲ್ಲಿ ಸುಲಭವಾಗಿ ಆಹಾರ ಸಿಕ್ತು ಅಂತ ಕಾಯ್ತಾ ಇದ್ವು. ದೇವರ್ ವೈಟಿಂಗ್ ಟು ಈಟ್ ದಟ್ ಸ್ಮಾಲ್ ಸ್ಕ್ವಿರಲ್ ಬೇಬಿ. काकद्वय की चोंचों के 2 घाव उस लघु प्राण के लिए बहुत थे, अतः वो निश्चेष्ट सा गमले से चिपका पड़ा था. ಕಾಕದ್ವೈ ಮೀನ್ಸ್ ಕಾಕ ಅಂದರೆ ಕಾಗೆ, ದ್ವೈ ಅಂದರೆ ಎರಡು ಕಾಗೆಗಳು, 2 ಕ್ರೋಸ್, ದ್ವೈ ಮೀನ್ಸ್ 2, ಎರಡು ಕಾಗೆಗಳ, ಚೋಂಚೋನ್ಸೆ ಕೊಕ್ಕಿನಿಂದ, ಫ್ರಮ್ ದ ಬೀಕ್ಸ್, 2 ಘಾವ್ 2 ಗಾಯಗಳು, ಗಾಯ ಅಂದರೆ ಊಂಡ್, ಉಸ್
ಲಘು ಪ್ರಾಣಕ್ಕೆ ಆ ಚಿಕ್ಕ ಪ್ರಾಣಕ್ಕೆ ಬಹುತೆ ಅದೇ ಜಾಸ್ತಿಯಾಗಿತ್ತು. ಅತಃ ಆದ್ದರಿಂದ ದೇರ್ ಫೋರ್ ನಿಶ್ಚೇಷ್ಟ ನಿಶ್ಚೇಷ್ಟ ಅಂದರೆ ಅಲುಗಾಡದೆ ವಿತೌಟ್ ಶೇಕಿಂಗ್ ಗಮ್ಲೆ ಸೆ ಚಿಪ್ಕಾ ಪಡಾಥ ಗಮ್ಲೆ ಸೆ ಆ ಪಾಟ್ಗೆ ಚಿಪ್ಕ ಅಂಟ್ಕೊಂಡು ಬಿದ್ದಿರುತ್ತೆ. ಆ ಎರಡು ಕಾಗೆಗಳ ಕೊಕ್ಕಿನಿಂದ ಅದಕ್ಕೆ ಆ ಸಣ್ಣ ಪ್ರಾಣಿಗೆ ಗಾಯ ಆಗೋಗಿತ್ತು. ಆ ಚಿಕ್ಕ ಪ್ರಾಣಿಗೆ ಆ ಗಾಯನೇ ಬಹಳ ಜಾಸ್ತಿ ಅನಿಸ್ತಾ ಇತ್ತು. ಆದ್ದರಿಂದ ಅತಃ ನಿಶ್ಚೇಷ್ಟ ಅಂದರೆ ಹೇಳಿದೆ ವಿತೌಟ್ ಶೇಕಿಂಗ್ ಅಲುಗಾಡದೆ ಗಮ್ಲೆ ಸೆ ಚಿಪ್ಕಾ ಪಡಾಥ ಆ ಫ್ಲವರ್ ಪಾಟಿಗೆ ಚಿಪ್ಕ ಅಂಟ್ಕೊಂಡು ಬಿದ್ದಿತ್ತು. ಸಬ್ನೆ ಕಹ ಎಲ್ಲರೂ ಹೇಳಿದರು. ಆಲ್ ಸೆಡ್ ಕವ್ವೆ ಕಿ ಚೋಂಚ್ ಕಾ ಘಾವ್ ಕಾಗೆಯ ಚೋಂಚ್ ಬೀಕ್ ಕೊಕ್ಕಿನ ಘಾವ್ ಗಾಯ ಲಗ್ನೆ ಕೆ ಬಾದ್ ಗಾಯ ಯಾವುದರಿಂದ ಕಾಗೆಯ ಕೊಕ್ಕಿನಿಂದ ಗಾಯ ಆದ ನಂತರ ಓ ಬಚ್ ನಹಿ ಸಕ್ತಾ ಆ ಮರಿ ಬಚ್ ನಹಿ ಸಕ್ತ ಬಚ್ನ ಅಂದರೆ ಉಳಿಯಲು ಸಾಧ್ಯವಿಲ್ಲ. ಇಟ್ ಕೆ ನಾಟ್ ಸರ್ವೈವ್. ಅತಃ ದೇರ್ ಫೋರ್ ಇಸೆ ಐಸೆ ಹಿ ರಹನೆ ದಿಯಾ ಜಾಯ್ ಆ ಮರಿಯನ್ನು ಹಾಗೇನೆ ಬಿಟ್ಬಿಡಿ, ಏನು ಮಾಡಬೇಡಿ, ಐಸೆ ಹೀಗೆ ಅದನ್ನು ಇರಲು ಬಿಟ್ಬಿಡಿ. ಇಟ್ ಈಸ್ ಬೆಟರ್ ಟು ಲೀವ್ ಇಟ್ ಆ್ಯಸ್ ಇಟ್ ಈಸ್ ಅದನ್ನು ಹಾಗೆ ಬಿಟ್ಬಿಡಿ, ಅದು ಸತ್ತೋಗುತ್ತೆ, ಕಾಗೆಯ ಕೊಕ್ಕಿನ ಗಾಯ ಆಗೋಗಿದೆ ಅಂತ ನೋಡಿದವರೆಲ್ಲರೂ ಹೇಳ್ತಾರೆ. ಪರಂತು ಆದರೆ ಬಟ್ ಮನ್ ನಹಿ ಮಾನ ಲೇಖಕಿಯ ಮನಸ್ಸಿಗೆ ಒಪ್ಗೆನೇ ಆಗಲಿಲ್ಲ, ಮನಸ್ಸು ಒಪ್ಪಲೇ ಇಲ್ಲ. ಪರಂತು ಆದರೆ ಮನ್ ನಹಿ ಮಾನ ಬಟ್ ಹರ್ ಕಾನ್ಷಿಯಸ್ ಡಿಡ್ ನಾಟ್ ಅಗ್ರಿ. ಉಸೆ ಹೌಲೇಸೆ ಅಂದರೆ ನಿಧಾನವಾಗಿ, ಹೌಲೇಸೆ ಸ್ಲೋಲಿ ಕೇರ್ಫುಲಿ ಹೌಲೇಸೆ ಉಠಾಕರ್ ಎತ್ತಿಕೊಂಡು ಅಪ್ನೆ ಕಮ್ರೆ ಮೇ ಲಾಯಿ ಅದನ್ನು ತನ್ನ ರೂಮಿಗೆ ಕರ್ಕೊಂಡು ಬರ್ತಾಳೆ. ಆ ಮರಿಯನ್ನು ಹೌಲೇಸೆ ಜೋಪಾನವಾಗಿ ನಿಧಾನವಾಗಿ ಎತ್ಕೊಂಡು ತನ್ನ ರೂಮಿಗೆ ತಗೊಂಡು ಬರ್ತಾಳೆ. ಫಿರ್ ರೂಯಿ ಮೀನ್ಸ್ ಕಾಟನ್, ರೂಯಿ ಸೆ ರಕ್ತ ಪೋಚ್ಕರ್ ಹತ್ತಿಯಿಂದ, ರೂಯಿ ಅಂದರೆ ಹತ್ತಿಯಿಂದ ರಕ್ತವನ್ನು ಪೋಂಚ್ಕರ್ ಅಂದರೆ ಒರೆಸಿ. ಶಿ ವೈಪ್ಡ್ ಇಟ್ ಬೈ ಕಾಟನ್ ಘಾವೋಂ ಪರ್ ಘಾವ್ ಮೀನ್ಸ್ ಊಂಡ್ ಇಂಜುರಿ ಗಾಯಕ್ಕೆ ಪೆನ್ಸಿಲಿನ್ ಕಾ ಮರಹಂ ಲಗಾಯ ಪೆನ್ಸಿಲಿನ್ನ ಮರಹಂ ಮೀನ್ಸ್ ಆಯಿಂಟ್ಮೆಂಟ್. ಶಿ ಅಪ್ಲೈಡ್ ಪೆನ್ಸಿಲಿನ್ ಆಯಿಂಟ್ಮೆಂಟ್ ಆನ್ ಇಟ್ಸ್ ಊಂಡ್ ಅವಳು ಪೆನ್ಸಿಲಿನ್ನ ಮುಲಾಮನ್ನು ಆ ಗಾಯಗಳಿಗೆ ಹಚ್ತಾಳೆ. ಕೈ ಗಂಟೋಂಕೆ ಉಪಚಾರಕ್ಕೆ ಉಪರಾಂತ್ ಕೈ ಮೀನ್ಸ್ ಎಷ್ಟೋ ಗಂಟೆಗಳ ಆಫ್ಟರ್ ಸೋ ಮೆನಿ ಅವರ್ಸ್. ಉಪಚಾರ ಅಂದರೆ ಉಪಚಾರ ಟ್ರೀಟ್ಮೆಂಟ್. ಉಪರಾಂತ್ ಮೀನ್ಸ್ ಆಫ್ಟರ್ವರ್ಡ್ಸ್ ನಂತರ. ಉಸ್ಕೆ ಮುಹ್ ಮೇ ಅದರ ಬಾಯಿಯಲ್ಲಿ ಇನ್ ಇಟ್ಸ್ ಮೌತ್ ಏಕ್ ಬೂಂದ್ 1 ಡ್ರಾಪ್ ಪಾನಿ ವಾಟರ್ ನೀರು ಟಪ್ಕಾಯ ಜಾಸಕ ಆ ಒಂದು ಹನಿ ನೀರನ್ನು ಅದರ ಬಾಯಿಯಲ್ಲಿ ತೊಟ್ಟಿ ಕಿಸಿದಳು, ಅದರ ಬಾಯಿಯಲ್ಲಿ ಹಾಕ್ತಾಳೆ. ಎಷ್ಟೋ ಗಂಟೆಯ ಉಪಚಾರದ ನಂತರ ಆ ಅಳಿಲಿನ ಮರಿಯ ಬಾಯಿಯಲ್ಲಿ ಒಂದು ತೊಟ್ಟು ನೀರನ್ನು ಹಾಕ್ತಾಳೆ. ಶಿ ಡ್ರಾಪ್ಡ್ 1 ಡ್ರಾಪ್ ಆಫ್ ವಾಟರ್ ಇನ್ ಟು ಇಟ್ಸ್ ಮೌತ್ ಆಫ್ಟರ್ ಸೋ ಮೆನಿ ಅವರ್ಸ್ ಟ್ರೀಟ್ಮೆಂಟ್. ತೀಸರೆ ದಿನ ಥರ್ಡ್ ಡೇ ಮೂರನೇ ದಿವಸ ಇತ್ನಾ ಅಚ್ಚಾ ಅವ್ರ ಆಶ್ವಸ್ತ ಹೋ ಗಯಾ ಮೂರನೇ ದಿವಸ ಆ ಮರಿ ಎಷ್ಟು ಒಳ್ಳೆ ಚೆನ್ನಾಗಿ ಆಶ್ವಸ್ತ ಅಂದರೆ ಆರೋಗ್ಯವಾಗಿ ಆಗಿಬಿಡುತ್ತೆ. ಕಿ ಮೇರಿ ಉಂಗ್ಲಿ ಮೀನ್ಸ್ ಫಿಂಗರ್ಸ್ ಬೆರಳುಗಳು ಲೇಖಕಿಯ ಬೆರಳುಗಳನ್ನು ಅಪನೆ ನನ್ನೆ ಪಂಜೋಸೆ ನನ್ನೆ ಅಂದರೆ ಪುಟ್ಟ ಲಿಟಲ್ ಪಂಜೋಸೆ ಪಂಜಾ ಮೀನ್ಸ್ ಪಾಸ್ ತನ್ನ ಮುಂದಿನ 2 ಕಾಲುಗಳಿಂದ ಪಕಡ್ಕರ್ ಹಿಡಿದುಕೊಂಡು ಬೈ ಹೋಲ್ಡಿಂಗ್. ನೀಲೆ ಕಾಂಚ್ಕೆ ಮೋತಿಯೋ ಜೈಸಿ ನೀಲಿ ಕಾಂಚ್ ಅಂದರೆ ಗಾಜುನ ಮೋತಿ ಅಂದರೆ ಮುತ್ತುಗಳು ನೀಲಿ ಗಾಜಿನ ಮುತ್ತುಗಳ ಥರ ಇರುವ ಆಂಖೋನ್ಸೆ ಕಣ್ಣುಗಳಿಂದ ಬೈ ಇಟ್ಸ್ ಗ್ಲಿಟರಿಂಗ್ ಬ್ಲೂ ಐಸ್ ಇಧರ್ ಉಧರ್ ದೇಖ್ನೆ ಲಗ ಆ ಕಡೆ ಈ ಕಡೆ ನೋಡತೊಡಗುತ್ತೆ. ಅಷ್ಟು ಚೆನ್ನಾಗಿ ಅದು ರೆಡಿ ಆಗುತ್ತೆ. 3-4 ಮಾಸ್ ಮೇ ಉಸ್ಕೆ ಸ್ನಿಗ್ಧ ರೋಯೆ 3-4 3-4 ಮಾಸ್ ಮೀನ್ಸ್ ಮಂತ್ ತಿಂಗಳು 3-4 ತಿಂಗಳಿನ ನಂತರ ಆಫ್ಟರ್ 3-4 ಮಂತ್ಸ್ ಉಸ್ಕೆ ಸ್ನಿಗ್ಧ ರೋಯೆ ಅದರ ಸ್ನಿಗ್ಧ ಅಂದರೆ ಹೊಳೆಯುವ ಶೈನಿಂಗ್ ರೋಯೆ ಹೇರ್ಸ್ ಝಬ್ಬೆದಾರ್ ಪೂಂಚ್ ಝಬ್ಬೆದಾರ್ ಮೀನ್ಸ್ ಬಂಚ್ ಲೈಕ್
ಪೂಂಚ್ ಮೀನ್ಸ್ ಸ್ಟೈಲ್, ಝಬ್ಬೆದಾರ್ ಅಂದರೆ ಒಳ್ಳೆ ಗೊಂಚಲು ತರಹ ಇರುವ, ಬಾಲ ಪೂಂಚ್ ಅಂದರೆ ಬಾಲ, और ಚಂಚಲ್ ಚಮ್ಕೀಲಿ ಆಂಖೆ, ಚಂಚಲ್ ಚಮ್ಕೀಲಿ ಆಂಖೆ, ಚಂಚಲ ಚಮ್ಕೀಲಿ ಅಂದರೆ ಹೊಳೆಯುವ ಕಣ್ಣುಗಳು, ಗ್ಲಿಟರಿಂಗ್ ಐಸ್, ಸಬ್ಕೋ ವಿಸ್ಮಿತ್ ಕರ್ನೆ ಲಗಿ ಎಲ್ಲರಿಗೂ ಆಶ್ಚರ್ಯಪಡಿಸತೊಡಗುತ್ತದೆ, ಆಲ್ ವರ್ ಸರ್ಪ್ರೈಸ್ಡ್ ಬೈ ಲುಕಿಂಗ್ ಇಟ್ಸ್ ಗ್ಲಿಟರಿಂಗ್ ಐಸ್. ಹಮ್ ಉಸೆ ಗಿಲ್ಲು ಕಹಕರ್ ಬುಲಾನೆ ಲಗೆ, ಲೇಖಕಿ ಮನೆಯಲ್ಲಿ ಆ ಅಳಿಲಿನ ಮರಿಯನ್ನು ಗಿಲ್ಲು ಅಂತ ಬುಲಾನೆ ಲಗೆ. They called it as Gillu. They gave a name Gillu for that small squirrel baby. मैंने फूल रखने की एक हल्की डलिया में, मैंने मीन्स हुयर ಲೇಖಕಿ ರೈಟ್ರೆಸ್, ಫೂಲ್ ರಖ್ನೆ ಕಿ ಹೂಗಳನ್ನು ಇಡುವ, ಏಕ್ ಹಲ್ಕಿ ಲೈಟ್ ಹಗುರವಾದ, ಡಲಿಯಾ ಡಲಿಯಾ ಅಂದರೆ ಬುಟ್ಟಿ, रुई बिछाकर, रुई अंद्रेनु हत्ती काटन बिछाकर हाकि, उसे तार से खिड़की पर लटका दिया, ಅದನ್ನು तार ಅಂದರೆ ತಂತಿ, ವೈರಿಂದ ಖಿಡ್ಕಿಗೆ ವಿಂಡೋಗೆ ಲಟ್ಕಾ ದಿಯಾ, ಲಟ್ಕಾನ ಅಂದ್ರೇನು ತಗ್ಲಾಕ್ತಾಳೆ. मैंने फूल रखने की एक हल्की डलिया में, in a flower basket she put some cotton and tied a wire and she hanged it to window. 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹ, 2 ವರ್ಷ 2 ವರ್ಷಗಳಿಗಾಗಿ ಅದು ಗಿಲ್ಲುವಿನ ಮನೆಯಾಗಿತ್ತು. ಓ ಸ್ವತಃ ಬೈ ಇಟ್ ಸೆಲ್ಫ್, ಹಿಲಾಕರ್ ಬೈ ಶೇಕಿಂಗ್ ಬೈ ಇಟ್ ಸೆಲ್ಫ್ ಅಲುಗಾಡಿಸಿಕೊಂಡು, ಅಪ್ನೆ ಘರ್ ಮೇ ತನ್ನ ಮನೆಯಲ್ಲಿ, ಇನ್ ಇಟ್ಸ್ ಹೌಸ್, ಝೂಲ್ನಾ ಮೀನ್ಸ್ ಸ್ವಿಂಗ್ ಜೋಕಾಲಿ ಆಡ್ತಿತ್ತು, और अपनी कांच के मनकों सी आँखों से, ತನ್ನ ಕಾಂಚ್ ಅಂದರೆ ಏನು ಹೇಳಿದೆ, ಗಾಜು ಗ್ಲಾಸ್, ಗಾಜಿನ ಮನ್ಕ ಅಂದರೆ ಮಣಿ, ಗಾಜಿನ ಮಣಿಗಳ ತರಹ ಇರುವ ಕಣ್ಣುಗಳಿಂದ, ಕಮ್ರೇಕೆ ಭೀತರ್, ಕಮ್ರಾ ಅಂದರೆ ಹೇಳಿದೆ ಕೊಠಡಿಯ, ಭೀತರ್ ಅಂದರೆ ಒಳಗೆ, ಅವ್ರ ಕಿಟಕಿ ಸೆ ಬಾಹರ್ ಕಿಟಕಿಯಿಂದ ಹೊರಗೆ, ನಾ ಜಾನೆ ಕ್ಯಾ ದೇಖ್ತಾ ಸಮಜ್ತಾ ರಹತಾ ಥಾ, ನಾ ಜಾನೆ ಗೊತ್ತಿಲ್ಲ ಅದೇನೋ ನೋಡ್ತಾ ಇರುತ್ತೆ, ಏನೋ ಅರ್ಥ ಮಾಡ್ಕೊಳ್ತಾ ಇರುತ್ತೆ, ಸಮಜ್ನ ಅಂದರೆ ಅರ್ಥ ಮಾಡ್ಕೊಳ್ಳುವುದು, ಪರಂತು ಆದರೆ, ಬಟ್ ಉಸ್ಕಿ ಸಮಜ್ದಾರಿ ಅಂದರೆ ತಿಳುವಳಿಕೆ, ಅವ್ರ ಕಾರ್ಯಕಲಾಪ್ ಅದರ ಕೆಲಸವನ್ನು ನೋಡಿ, ಸಬ್ಕೋ ಆಶ್ಚರ್ಯ ಹೋತಾ ಥಾ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ, ಬೈ ಇಟ್ಸ್ ವರ್ಕ್ ಬೈ ಇಟ್ಸ್ ಬಿಹೇವಿಯರ್ ಆಲ್ ವರ್ ಗೆಟಿಂಗ್ ಸರ್ಪ್ರೈಸ್. ಜಬ್ ಮೈ ಲಿಖನೆ ಬೈಟ್ತಿ, ಯಾವಾಗಲಾದರೂ ಆಗಲಿ ಲೇಖಿಕಾ ಬರೆಯಲು ಕುಳಿತುಕೊಂಡಾಗ, ವೆನ್ ಎವರ್ ಶಿ ಯೂಸ್ ಟು ಸಿಟ್ ಟು ರೈಟ್, तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ಆ ಮರಿಗೆ ಲೇಖಕಿ ಬರೆಯಕ್ಕೆ ಕೂತ್ಕೊಂಡ್ಬಿಟ್ರೆ ಬೇಜಾರು, ಅದಕ್ಕೆ ಅದೇನು ಮಾಡಬೇಕು, ಲೇಖಕಿಯನ್ನು ತನ್ನ ಕಡೆ ಆಕರ್ಷಿಸುವುದಕ್ಕೆ, ಅಪ್ನಿ ಓರ್ ಮೇರಾ ಧ್ಯಾನ್ ಆಕರ್ಷಿತ್ ಕರ್ನೆ ಕಿ ಉಸೆ ಬಡಿ ತೀವ್ರ ಇಚ್ಛಾ, ತೀವ್ರ ಅಂದರೆ ಬಹಳ ಆಸೆ ಆಗ್ತಿತ್ತು, ಲೇಖಕಿಯ ಧ್ಯಾನವನ್ನು ತನ್ನ ಕಡೆ ಸೆಳೆಯುವುದಕ್ಕೆ ಅದಕ್ಕೆ ತುಂಬ ಇಷ್ಟ ಇರ್ತಾ ಇತ್ತು. ಕಿ ಉಸ್ನೆ ಏಕ್ ಅಚ್ಛಾ ಉಪಾಯ ಖೋಜ್ ನಿಕಾಲ, ಅದಕ್ಕೆ ಒಂದು ಒಳ್ಳೆಯ ಉಪಾಯವನ್ನು ಅದು ಕಂಡುಹಿಡಿಯುತ್ತೆ. ಟು ಅಟ್ರಾಕ್ಟ್ ಲೇಖಕಿ ಮೀನ್ಸ್ ಯರ್ ರೈಟ್ರೆಸ್, ಟು ಅಟ್ರಾಕ್ಟ್ ಲೇಖಕಿ's attention towards it, it found out a very good plan. ಖೋಜ್ ನಿಕಾಲ means it found out a plan. ಏನು ಅದು ಆ ಉಪಾಯ ಏನಪ್ಪ ಅಂತಂದರೆ, वो मेरे पैर तक आकर सर से पर्दे पर चढ़ जाता और फिर उसी तेज़ी से उतरता. उसका ये दौड़ने का क्रम तब तक चलता जब तक मैं उसे पकड़ने के लिए ना उठती. ಅದೇನು ಉಪಾಯ ಕಂಡುಹಿಡಿತು ಅಂತಂದರೆ, वो मेरे पैर तक आकर, ಲೇಖಕಿಯ ಪೈರ್ ಮೀನ್ಸ್ ಕಾಲ್, ಲೆಗ್ಸ್, ಲೇಖಕಿಯ ಕಾಲಿನ ತನಕ ಬಂದು, ಸರ್ಸೆ ಪರ್ದೆ ಪರ್ ಚಡ್ದಾತ, ಫ್ರಮ್ ಹರ್ ಲೆಗ್ಸ್ ಇಟ್ ಯೂಸ್ ಟು ಕ್ಲೈಮ್ ಹರ್, ಸರ್ means head and from there to parda means curtain, ಚढ़ जाता, ಚढ़ना means climbing, ಹತ್ತುತ್ತಾ ಇತ್ತು, और फिर again
ಉಸಿ ತೇಜಿ ಸೆ ಇನ್ ದ ಸೇಮ್ ಸ್ಪೀಡ್, ಅದೇ ತೇಜಿ ಅಂದ್ರೇನು ಫಾಸ್ಟ್, ವೇಗ, ಅದೇ ವೇಗದ ಗತಿಯಲ್ಲಿ ಇಳಿತಾ ಇತ್ತು. ಇಟ್ ಯೂಸ್ ಟು ಕಮ್ ಡೌನ್. ಉಸ್ಕಾ ಯೇ ದೌಡನೆ ಕಾ ಕ್ರಮ್, ಅದರ ಈ ದೌಡನೆ ಕಾ ಕ್ರಮ್, ಓಡುವ ಕೆಲಸ, ರೀತಿ, ತಬ್ ತಕ್ ಚಲ್ತಾ, ಎಲ್ಲಿಯವರೆಗೆ ನಡೀತಾ ಇತ್ತು ಅಂದರೆ ಜಬ್ ತಕ್ ಮೈ ಉಸೆ ಪಕಡ್ನೆ ಕೆ ಲಿಯೇ ನ ಉಠ್ತಿ, ಅದನ್ನು ಹಿಡ್ಕೋಬೇಕು ಲೇಖಕಿ ಆ ತನಕ ಅದು ಕಾಲಿಗೆ ಬರುತ್ತೆ, ಕಾಲಿಂದ ಲೇಖಕಿಯ ತಲೆ ಮೇಲೆ ಹತ್ತತ್ತೆ, ತಲೆ ಮೇಲಿಂದ ಪರದೆಗೆ ಹೋಗುತ್ತೆ, ಮತ್ತು ಅದೇ ವೇಗದಲ್ಲಿ ಪರದೆ ಮೇಲಿಂದ ತಲೆಯಿಂದ ಕಾಲಿಗೆ ಬರುತ್ತೆ. ಹೀಗೆ ಓಡಾಡ್ತಾ ಇರುತ್ತೆ. ಯಾವಾಗ ತನಕ ಲೇಖಕಿಗೆ ಸಾಕಾಗಿ ಎದ್ದು ಆ ಅಳಿಲಿನ ಹಿಡಿಯೋ ತನಕ ಈ ಕೆಲಸ ನಡೀತಾ ಇರುತ್ತೆ. ಕಭಿ ಮೈ ಗಿಲ್ಲು ಕೋ ಪಕಡ್ಕರ್, ಕಭಿ ಮೀನ್ಸ್ ಸಮ್ಟೈಮ್ಸ್, ಗಿಲ್ಲು ಕೋ ಪಕಡ್ಕರ್, ಒಂದೊಂದು ಸಲ ಅವಳು ಗಿಲ್ಲುನ ಹಿಡ್ಕೊಂಡು ಏಕ್ ಲಂಬೆ ಲಿಫಾಫೆ ಮೇ, ಒಂದು ಲಂಬ ಮೀನ್ಸ್ ಲಾಂಗ್, ಲಿಫಾಫಾ ಮೀನ್ಸ್ ಎನ್ವಿಲೋಪ್, ಕವರ್. ಲೇಖಕಿ ಏನು ಮಾಡ್ತಾಳೆ, ಒಂದೊಂದು ಸರಿ ಗಿಲ್ಲುನ ಹಿಡ್ಕೊಂಡು, ಪಕಡ್ಕರ್ ಅಂದರೆ ಹಿಡ್ಕೊಂಡು, ಏಕ್ ಲಂಬೆ ಲಿಫಾಫೆ ಮೇ, ಒಂದು ಉದ್ದವಾದ ಲಿಫಾಫಾ ಕವರಲ್ಲಿ, ಇನ್ ಎ ಲಾಂಗ್ ಎನ್ವಿಲೋಪ್ಮೆಂಟ್. ಇಸ್ ಪ್ರಕಾರ ರಖ್ ದೇತಿ, ಯಾವ ರೀತಿ ಇಡ್ತಾ ಇದ್ಲು ಅಂದರೆ ಕಿ ಉಸ್ಕೆ ಅಗಲೆ ದೋ ಪಂಜೋ ಔರ್ ಸಿರ್ ಕೆ ಅತಿರಿಕ್ತ ಸಾರಾ ಲಘು ಗಾತ್ ಲಿಫಾಫೆ ಕೆ ಭೀತರ್ ಬಂದ್ ರಹತಾ. ಅದನ್ನು ಹೇಗೆ ಅವಳು ಆ ಕವರ್ ಒಳಗೆ ಇಡ್ತಾ ಇದ್ಲು ಅಂದರೆ ಉಸ್ಕೆ ಅಗಲೆ ದೋ ಪಂಜೆ, ಅದರಲ್ಲಿ ಅಳಿಲಿನ ಮುಂದಿನ 2 ಕಾಲುಗಳು ಕವರಿಂದ ಹೊರಗೆ ಬರಬೇಕು. ಅವ್ರ ಸಿರ್ ಮತ್ತು ತಲೆ ಮತ್ತು ಅಳಿಲಿನ ಮರಿಯ 2 ಕಾಲುಗಳನ್ನು ಹೊರಗೆ ಬಿಟ್ಟು, ಅತಿರಿಕ್ತ ಅಂದರೆ ಅದನ್ನು ಬಿಟ್ಟು, ಸಾರಾ ಲಘು ಗಾತ್, ಸಾರಾ ಮೀನ್ಸ್ ಹೋಲ್, ಲಘು ಅಂದರೆ ಚಿಕ್ಕ ಪುಟ್ಟ, ಗಾತ್ ಅಂದರೆ ಶರೀರ, ಹೋಲ್ ಬಾಡಿ, ಲಿಫಾಫೆ ಕೆ ಭೀತರ್ ಬಂದ್ ರಹತಾ, ಆ ಎನ್ವಿಲೋಪ್ ಒಳಗೆ, ಕವರಿನ ಒಳಗೆ ಬಂಧಿತವಾಗ್ತಿತ್ತು. ಹೀಗೆ ಅದರೊಳಗೆ ಇಟ್ಬಿಟ್ಟು, ಇಸ್ ಅದ್ಭುತ ಸ್ಥಿತಿ ಮೇ, ಈ ಅದ್ಭುತ ಸ್ಥಿತಿಯಲ್ಲಿ, ಇನ್ ದಿಸ್ ಸ್ಟ್ರೇಂಜ್ ಕಂಡೀಷನ್, कभी कभी घंटों मेज पर दीवार के सहारे खड़ा रहकर वो अपनी चमकीली आँखों से मेरा कार्यकलाप देखा करता. ಹೀಗೆ ಏನು ಮಾಡ್ತಾರೆ ಲೇಖಕಿ, ಆ ಕವರನ್ನು ಗೋಡೆಗೆ ಸಪೋರ್ಟ್ ಮಾಡಿ ತಗುಲಿಸಿ ಇಟ್ಬಿಟ್ಟು ತನ್ನ ಕೆಲಸ ತಾನು ಮಾಡ್ತಾಯಿದ್ಲು. ಅಂದರೆ ಬರಿತಾ ಕೂತ್ಕೊಂಡಾಗ ಆ ಮರಿ ಏನು ಮಾಡ್ತಿತ್ತು, ಗಿಲ್ಲು ಇದೇ ಸ್ಥಿತಿಯಲ್ಲಿ ಕಭಿ ಒಂದೊಂದು ಸಲ ಎಷ್ಟೋ ಗಂಟೆಗಳ ತನಕ ಮೇಜಿನ ಮೇಲೆ, ದೀವಾರ್ಗೆ ಸಹಾರೆ, ಗೋಡೆಯ ಸಹಾಯದಿಂದ, ಇನ್ ದ ಸಪೋರ್ಟ್ ಆಫ್ ದ ವಾಲ್, ಖಡಾ ರಹಕರ್ ನಿಂತ್ಕೊಂಡು, ಬೈ ಸ್ಟ್ಯಾಂಡಿಂಗ್, ಓ ಅಪ್ನಿ ಚಮ್ಕೀಲಿ ಆಂಖೋಂಸೆ, ಅದರ ಹೊಳೆಯುವ ಕಣ್ಣುಗಳಿಂದ, ಬೈ ಇಟ್ಸ್ ಗ್ಲಿಟರಿಂಗ್ ಐಸ್, ಮೇರಾ ಕಾರ್ಯಕಲಾಪ देखा करता. ಲೇಖಕಿಯ ಕಾರ್ಯಕಲಾಪ ಮೀನ್ಸ್ ಹರ್ ವರ್ಕ್, ಇಟ್ ಯೂಸ್ ಟು ಅಬ್ಸರ್ವ್ ಹರ್ ವರ್ಕ್, ಅದರ ಲೇಖಕಿಯ ಕೆಲಸಗಳನ್ನು ನೋಡ್ತಾ ನಿಂತಿರ್ತಿತ್ತು. ಭೂಕ್ ಲಗ್ನೆ ಪರ್, ಭೂಕ್ ಅಂದರೆ ಹಸಿವೆ, ಹಂಗ್ರಿ, ಭೂಕ್ ಲಗ್ನೆ ಪರ್, ವೆನ್ ಎವರ್ ಇಟ್ ಫೀಲ್ಸ್ ಹಂಗ್ರಿ, ಚಿಕ್ ಕರ್ಕೆ, ಚಿಕ್ ಅಂತ ಸೌಂಡ್ ಮಾಡಿ, ಮಾನೋ वो मुझे सूचना देता और काजू या बिस्कुट मिल जाने पर उसी स्थिति में लिफाफे में बाहर वाले पंजों से पकड़कर उसे कुतरता रहता. भूख लगने पर, हसिವೆ ಆದಾಗ, ವೆನ್ ಇಟ್ ಫೀಲ್ಸ್ ಹಂಗ್ರಿ, ಚಿಕ್ ಕರ್ಕೆ, ಚಿಕ್ ಅಂತ ಸೌಂಡ್ ಮಾಡಿ, ಬೈ ಮೇಕಿಂಗ್ ಸೌಂಡ್ ಚಿಕ್, ಮಾನೋ ವೋ ಮುझे ಸೂಚನಾ ದೇತಾ, ಸೂಚನಾ ಅಂದರೆ ಇನ್ಫಾರ್ಮೇಷನ್ ಕೊಡುತ್ತೆ, ನನಗೆ ಹೊಟ್ಟೆ ಹಸಿಯಾಗಿದೆ ಅಂತ. ಆಗ ಲೇಖಕಿ ಅದಕ್ಕೆ ಕಾಜು ಅಂದರೆ ಗೋಡಂಬಿ, ಯಾ ಬಿಸ್ಕುಟ್ ಮಿಲ್ಜಾನೆ ಪರ್, ಗೋಡಂಬಿ ಅಥವಾ ಬಿಸ್ಕುಟ್ ಕೊಟ್ಟರೆ, ಮಿಲ್ಜಾನೆ ಪರ್ वो उसी ಸ್ಥಿತಿ ಮೇ, ಇನ್ ದ ಸೇಮ್ ಕಂಡೀಷನ್, ಅದೇ ಸ್ಥಿತಿಯಲ್ಲಿ ನಿಂತ್ಕೊಂಡು, ಲಿಫಾಫೆ ಸೆ, ಆ ಎನ್ವಿಲೋಪ್ ಕವರಿನಿಂದ, ಬಾಹರ್ ವಾಲೆ, ಹೊರಗಿನ, ಪಂಜೋನ್ಸೆ, ಕಾಲುಗಳಿಂದ, ಬೈ ಇಟ್ಸ್ ಪಾಸ್, ಪಕಡ್ಕರ್, ಬೈ ಹೋಲ್ಡಿಂಗ್ ಬಿಸ್ಕೆಟ್ ಆರ್ ದಿಸ್, ಉಸೆ ಕುತರ್ತಾ ರಹತಾ, ಕುತರ್ತಾ ಅಂದರೆ ಕುರ್ಕುರ್ ಅಂತ ಕಡಿತಾ ಇತ್ತು, ತಿಂತಾ ಇತ್ತು. ಫಿರ್ ಗಿಲ್ಲು ಕೆ ಜೀವನ್ ಕಾ ಪ್ರಥಮ್ ವಸಂತ ಆಯಾ, ಮತ್ತು ಸ್ವಲ್ಪ ದಿವಸ ಆದಮೇಲೆ ಗಿಲ್ಲುವಿನ ಜೀವನದಲ್ಲಿಯ ಪ್ರಥಮ್ ವಸಂತ ಮೀನ್ಸ್ ಇಲ್ಲಿ ಸ್ಪ್ರಿಂಗ್ ಸೀಸನ್ ಬರುತ್ತೆ. ಬಾಹರ್ ಕಿ ಗಿಲಹರಿಯಾ खिड़की की जाली के पास आकर चिक करके ना जाने क्या कहने लगी. बाहर की
ಗಿಲಹರಿಯಾ ಹೊರಗಿನ ಅಳಿಲುಗಳು. ಖಿಡ್ಕಿ ಕಿ ಜಾಲಿ ಕೆ ಪಾಸ್, ಕಿಟಕಿಯ ಜಾಲಿ ಮೀನ್ಸ್ ಮೆಶ್ ಹತ್ರ ಬಂದು ಆ ಗಿಲ್ಲುಗೆ ಚಿಕ್ಕ ಚಿಕ್ಕ ಕರ್ಕೆ ಚಿಕ್ಕ ಅಂತ ನಾ ಜಾನೆ ಕ್ಯಾ ಕಹನೆ ಲಗಿ, ಅದೇನೋ ಹೇಳ್ತಾ ಇರುತ್ತೆ. ಇಟ್ ವಾಸ್ ಟೆಲಿಂಗ್ ಸಮಥಿಂಗ್ ಟು ಗಿಲ್ಲು. गिल्लू को जाली के पास बैठकर अपनेपन से बाहर झांकते देखकर मुझे लगा कि उसे मुक्त करना आवश्यक है. गिल्लू ಜಾಲಿ ಕೆ ಪಾಸ್ ಬೇಟ್ಕರ್, ಆ ವಿಂಡೋ ಮೆಶ್ ಹತ್ರ, ಜಾಲಿ ಅಂದರೆ ಮೆಶ್ ಹತ್ರ ಕೂತ್ಕೊಂಡು ಬೇಟ್ಕರ್ ಅಪ್ನೆ ಪನ್ಸೆ ತನ್ನನ್ನೇ ತಾನು ಮರೆತು, ಬಾಹರ್ ಝಾಂಕ್ತೆ ಹೊರಗೆ ಇಣುಕ್ತಾ ಕೂತಿರೋದನ್ನು ನೋಡಿ, ಮುझे ಲಗಾ ಲೇಖಕಿಗೆ ಅನಿಸುತ್ತೆ, ಶಿ ಫೆಲ್ಟ್ ಉಸೆ ಮುಕ್ತ ಕರ್ನ ಅವಶ್ಯಕ, ಅದನ್ನು ಮುಕ್ತ ಅಂದರೆ ಇನ್ನು ಫ್ರೀ, ಆ ಅಳಿಲನ್ನು ಫ್ರೀ ಮಾಡಬೇಕು, ಬಿಟ್ಬಿಡಬೇಕು ಅಂತ ಅನಿಸುತ್ತೆ. ಇಲ್ಲಿವರೆಗೆ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠವನ್ನು ನೋಡೋಣ. ಧನ್ಯವಾದ.